ಪಾದಯಾತ್ರೆ ವೇಳೆ ಡಿಜೆ ಸಾಂಗ್ಗೆ ಬಿಜೆಪಿ ನಾಯಕರು ಹೆಜ್ಜೆ ಹಾಕಿದ್ದಾರೆ. ನಿಡಘಟ್ಟದ ಬಳಿ ಪಾದಯಾತ್ರೆ ಮುಗಿಸಿ ಡಿಜೆ ಹಾಡಿಗೆ ಸ್ಟೆಪ್ ಹಾಕಿದ್ರು. ವಿಜಯೇಂದ್ರ, ಆರ್ ಅಶೋಕ್, ಅಶ್ವಥ್ ನಾರಾಯಣ್, ನಳಿನ್ ಕುಮಾರ್ ಕಟೀಲ್, ಪ್ರತಾಪ್ ಸಿಂಹ, ರೇಣುಕಾಚಾರ್ಯ ಭರ್ಜರಿ ಡ್ಯಾನ್ಸ್ ಮಾಡಿದ್ದಾರೆ. ಪಾದಯಾತ್ರೆ ವೇಳೆ ಚೋರರಿಗೊಂದು ಕಾಲ ಹಾಡಿಗೆ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಹೆಜ್ಜೆ ಹಾಕಿದ್ದಾರೆ. ಕಾರ್ಯಕರ್ತರೊಡನೆ ನಿಖಿಲ್ ಸಖತ್ ಸ್ಟೆಪ್ ಹಾಕಿದ್ದಾರೆ. ನಿಡಘಟ್ಟ ಬಳಿ ಕುಣಿದು ಕುಪ್ಪಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಾಯಿ ಮಾಂಸ ಸಾಗಾಟ ಆರೋಪ ಪ್ರಕರಣ ಸಂಬಂಧ ಮಾಂಸದ ಬಗ್ಗೆ ಇಂದು ಮತ್ತೊಂದು ವರದಿ ಬರಲಿದೆ. ಮಾಂಸ ತಿನ್ನಲು ಯೋಗ್ಯವ, ರಾಸಾಯನಿಕ ಬಳಕೆ ಸಂಬಂಧ ರಿಪೋರ್ಟ್ ಇಂದು ಬರಲಿದೆ. ಜೈಪುರದಿಂದ ಪೂರೈಕೆಯಾಗ್ತಾ ಇರುವ ಮಾಂಸದಲ್ಲಿ ಕ್ವಾಲಿಟಿ ಇಲ್ಲ ಅನ್ನೋ ಆರೋಪ ಕೇಳಿಬಂದಿದೆ. ಬೆಂಗಳೂರಿನಲ್ಲಿ 2ನೇ ವಿಮಾನ ನಿಲ್ದಾಣ ನಿರ್ಮಾಣ ಕುರಿತು ಸಭೆಯನ್ನು ನಡೆಸಲಾಯಿತು. ಡಿಸಿಎಂ ಡಿಕೆ ಶಿವಕುಮಾರ್, ಕೈಗಾರಿಕೆ ಸಚಿವ ಎಂಬಿ ಪಾಟೀಲ್ ಅಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗಿದ್ದರು. ವಿಧಾನಸೌಧ ಸಮಿತಿ ಕೊಠಡಿಯಲ್ಲಿ ಸಭೆಯನ್ನು ನಡೆಸಲಾಗಿದೆ. ಸಭೆಯಲ್ಲಿ ಬೆಂಗಳೂರಿನಲ್ಲಿ ವಿಮಾನ ನಿಲ್ದಾಣಕ್ಕೆ ಸೂಕ್ತ ಸ್ಥಳದ ಬಗ್ಗೆ ಚರ್ಚೆಯನ್ನು ಮಾಡಲಾಯಿತು. ಬಳಿಕ ಮಾತನಾಡಿದಂತಹ ಡಿಸಿಎಂ ಡಿಕೆಶಿ 2033ಕ್ಕೆ ಒಪ್ಪಂದ ಮುಗಿಯಲಿದೆ. ಹೀಗಾಗಿ 2035ರ ಒಳಗೆ ಹೊಸ ವಿಮಾನ ನಿಲ್ದಾಣ ನಿರ್ಮಾಣ ಆಗಿರಬೇಕು. ಆ ನಿಟ್ಟಿನಲ್ಲಿ ಎಲ್ಲಾ ಪ್ರಯತ್ನವನ್ನು ಮಾಡಿದ್ದೇವೆ ಅಂತ ತಿಳಿಸಿದ್ದಾರೆ. ವಿಪಕ್ಷಗಳ ಪಾದಯಾತ್ರೆ ವಿರುದ್ಧ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಪ್ರತಿಭಟನೆಯನ್ನು ನಡೆಸಿತು. ಈ ಪ್ರತಿಭಟನೆ ಸಭೆಯಲ್ಲಿ ಹುನಗುಂದ ಶಾಸಕ ವಿಜಯಾನಂದ ಕಾಶಪ್ಪನವರ್ ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದ ಅವರು, ನಿಮ್ಮ ವರ್ತನೆ ಹೀಗೆ ನಡೆದರೆ ನಾವು ಬಾಗಲಕೋಟೆಯಿಂದ ದೆಹಲಿವರೆಗೂ ಪಾದಯಾತ್ರೆಯನ್ನ ಮಾಡ್ತೇವೆ ಅಂತ ಘೋಷಿಸಿದರು. ಬಾಗಲಕೋಟೆಯಿಂದ ಡೆಲ್ಲಿವರೆಗೂ ಪಾದಯಾತ್ರೆ ಮಾಡ್ತೀವಿ. ನೀವು ಬರೀ ಇಲ್ಲ ಮೈಸೂರು ಮಾಡಕತ್ತೀವಿ. ಮಕ್ಕಳು ಪಾದಯಾತ್ರೆ ಮಾಡೋದೇನು ಹೊಸದಲ್ಲ ನಮಗ. ಇಲ್ಲಿಂದ ಡೆಲ್ಲಿ ಚಲೋ ಅಂತ ನಾವು ಹೋಗೋಣ. ಇವ್ರು ಎಷ್ಟು ಮಂದಿ ಬರ್ತಾರ ಬರ್ಲಿ, ಇವ್ರು ಬಿಜೆಪಿ ಅವ್ರು ನೋಡೋಣ. ಪಾದಯಾತ್ರೆ ಅಂತ ಇವತ್ತ ನಾವು ಹಿಂದೆ ಮಾಡಿದ್ವಿ ಪಾದಯಾತ್ರೆ. ಸ್ವಡ್ಡ ಹೊಡೆದಿದ್ರು, ಸ್ವಡ್ಡ ಸಿದ್ದರಾಮಯ್ಯ ಸ್ವಡ್ಡ ಹೊಡೆದ ನನ್ನ ಮಕ್ಕಳ ಬರ್ರಿ ಅಂತ ಹೇಳಿ ಅದು ಪಾದಯಾತ್ರೆ ಅಂತ. ನಿಮ್ಮದು ಹೇಳಿ ಪಾದಯಾತ್ರೆ, ಹೇಡಿಗಳ ಪಾದಯಾತ್ರೆ, ಭ್ರಷ್ಟಾಚಾರಿಗಳ ಪಾದಯಾತ್ರೆ. ಈ ಪಾದಯಾತ್ರೆ ಬೇಕಾ? ಈ ಜನರು ಒಪ್ಕೊಂತಾರ ತಿಳ್ಕೊಂಡ್ರೆ ಏನ್ ನಾಟಕ. ಚಿಕ್ಕೋಡಿ ಭಾಗದಲ್ಲಿ ಮಳೆಯ ಆರ್ಭಟಕ್ಕೆ ಹಲವು ಗ್ರಾಮಗಳಲ್ಲಿ ನೆರೆಯುಂಟಾಗಿದೆ. ಕೃಷ್ಣಾ ನದಿ ಉಕ್ಕಿ ಹರಿದು ಹಲವು ಗ್ರಾಮಗಳಲ್ಲಿ ಪ್ರವಾಹ ಉಂಟಾಗಿದೆ. ನಿನ್ನೆ ಸಿಎಂ ಸಿದ್ದರಾಮಯ್ಯ ಪ್ರವಾಹ ಪೀಡಿತ ಪ್ರದೇಶಕ್ಕೆ ಭೇಟಿ ನೀಡಿ ಅಧಿಕಾರಿಗಳಿಂದ ಮಾಹಿತಿ ಸಂಗ್ರಹಿಸಿದ್ರು. ಮಾಂಜರಿ ಸೇತುವೆ ಹಾಗೂ ಕಾಗವಾಡ ತಾಲೂಕಿನ ಜುಗೂಳ ಗ್ರಾಮಕ್ಕೆ ಸಿಎಂ ಭೇಟಿ ನೀಡಿದ್ರು. ಈ ವೇಳೆ ಸಿಎಂ ಸಿದ್ದರಾಮಯ್ಯಗೆ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಾಥ್ ನೀಡಿದ್ರು. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದಂತಹ ಸಿಎಂ ಸಿದ್ದರಾಮಯ್ಯ, ನಮ್ಮ ಸರ್ಕಾರ ಕಷ್ಟದಲ್ಲಿ ಪರಿಹಾರ ನೀಡೋದಕ್ಕೆ ನಿರ್ಧರಿಸಿದೆ. ಯಾರೂ ಕೂಡ ಆತಂಕ ಪಡೋದು ಬೇಡ. ಬೆಳೆ ಹಾನಿಯ ಬಗ್ಗೆ ಸರ್ವೆ ಮಾಡಿಸಿ ವರದಿ ಬಂದ ಮೇಲೆ ಪರಿಹಾರ ನೀಡ್ತೇವೆ. ಈ ವೇದಿಕೆ ಮೇಲೆ ರಾಜಕೀಯ ಭಾಷಣ ಮಾಡಲ್ಲ. ಹೀಗಾಗಿ ನಾನು ಯಡಿಯೂರಪ್ಪ ಬಗ್ಗೆ ಅಲ್ಲ, ಯಾರ ಬಗ್ಗೆಯೂ ಕೂಡ ಮಾತನಾಡುವುದಿಲ್ಲ ಅಂದ್ರು. ನಾವು ನೋಡೋಣ, ಎಲ್ಲ ಶಾಸಕರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರೋಣ ಅಂತಕ್ಕಂಥ ಮಾತುಗಳನ್ನ ಮತ್ತೊಮ್ಮೆ ಹೇಳಿ ನಾನು ಬೇರೆ ಭಾಷಣ ಎಲ್ಲ ಮಾಡಕ್ ಹೋಗಲ್ಲ, ಅಗತ್ಯ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಬೇಡ, ರಾಜಕೀಯ ಭಾಷಣ ಎಲ್ಲ ಮಾಡಕ್ ಹೋಗಲ್ಲ. ಇವೆಲ್ಲ
ರಾಜಕೀಯ ಭಾಷಣ ಮಾಡೋದು ಶುದ್ಧ ಮಾಡ್ಬೇಕಾಗ್ತದೆ. ನಾನು ಯಡಿಯೂರಪ್ಪನವ್ರ ಬಗ್ಗೆ ಯಾರ ಬಗ್ಗೆನೂ ಮಾತಾಡಕ್ ಹೋಗಲ್ಲ. ಈಗ ಪ್ರವಾಹ ನೋಡಕ್ ಬಂದಿದ್ದೀನಿ, ಪ್ರವಾಹದ ಬಗ್ಗೆ ಮಾತ್ರ ಸೀಮಿತವಾಗಿ ಮಾತಾಡ. ಇನ್ನು ಸಿಎಂ ಕಾರ್ಯಕ್ರಮದಲ್ಲಿ ವಿದ್ಯುತ್ ಅವಘಡ ಸಂಭವಿಸಿದೆ. ಸಿಎಂ ಸಿದ್ದರಾಮಯ್ಯರನ್ನ ನೋಡೋದಕ್ಕೆ ಹೋಗಿ ಯುವಕನಿಗೆ ವಿದ್ಯುತ್ ಶಾಕ್ ಹೊಡೆದಿದೆ. ಮಹೇಶ್ ಹುಣ್ಣರಗಿ ಎಂಬಾತನಿಗೆ ಶಾಕ್ ಹೊಡೆದು ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಸಿಎಂ ಸಿದ್ದರಾಮಯ್ಯ ಜುಗೂಳ ಗ್ರಾಮಕ್ಕೆ ಭೇಟಿ ನೀಡಿದ ವೇಳೆ ಅವಘಡ ಸಂಭವಿಸಿದೆ. ಪಿಎಸ್ಐ ಪರಶುರಾಮ ಸಾವು ಪ್ರಕರಣ ಸಂಬಂಧ ನಾಳೆ ಸೋಮನಾಳ ಗ್ರಾಮಕ್ಕೆ ಗೃಹ ಸಚಿವ ಜಿ ಪರಮೇಶ್ವರ್ ಭೇಟಿಯನ್ನು ನೀಡಲಿದ್ದಾರೆ. ಜುಲೈ 7 ಬೆಳಗ್ಗೆ 11:30 ಸುಮಾರಿಗೆ ಗ್ರಾಮಕ್ಕೆ ಸಚಿವ ಜಿ ಪರಮೇಶ್ವರ್ ತೆರಳಲಿದ್ದಾರೆ. ಮೃತ ಪರಶುರಾಮ ಕುಟುಂಬಸ್ಥರನ್ನ ಭೇಟಿ ಮಾಡಿ ಸಾಂತ್ವನವನ್ನ ಹೇಳಲಿದ್ದಾರೆ. ಕುಡಿದ ಮತ್ತಿನಲ್ಲಿ ಬಾರ್ನಲ್ಲಿ ರೌಡಿ ಶೀಟರ್ನ ಗ್ಯಾಂಗ್ ದಾಂಧಲೆ ನಡೆಸಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳದ ಪ್ರಕಾಶ್ ಬಾರ್ನಲ್ಲಿ ಘಟನೆ ನಡೆದಿದೆ. ರೌಡಿ ಶೀಟರ್ ವಿಶ್ವನಾಥ್ ತಂಡ ಬಾರ್ ಸಿಬ್ಬಂದಿ ವಸಂತ್ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಹಲ್ಲೆಯನ್ನ ಮಾಡುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮೀನುಗಾರಿಕಾ ಋತು ಆರಂಭದಲ್ಲೇ ಆಳ ಸಮುದ್ರದಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಮಂಗಳೂರಿನ ಬಂದರಿನಿಂದ ಆಳ ಸಮುದ್ರ ಮೀನುಗಾರಿಕೆಗೆ ತೆರಳಿದಂತಹ ಬೋಟ್ ಬೆಂಕಿಗಾಹುತಿಯಾಗಿದೆ. ಹುಸೈನ್ ಎಂಬುವರ ಮಾಲೀಕತ್ವದ ಸಂಘವಿ ಬೋಟ್ ಬೆಂಕಿಗೆ ಆಹುತಿಯಾಗಿದೆ. ರಾಯಚೂರಿನಲ್ಲಿ ನಿನ್ನೆ ರಾತ್ರಿ ಭಾರೀ ಮಳೆಯಾಗಿದೆ. ವರ್ಣನ ಆರ್ಭಟಕ್ಕೆ ರಸ್ತೆ ಮೇಲೆಲ್ಲ ನೀರು ಹರಿದು ವಾಹನ ಸಂಚಾರರು ಅಸ್ತವ್ಯಸ್ತವಾಗಿತ್ತು. ಒಂದು ಕಡೆ ಸವಾರರು ಪರದಾಟವನ್ನು ನಡೆಸಿದ್ರು. ನಗರದ ಸ್ಟೇಷನ್ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿ ಸವಾರರು ಕಿರಿಕಿರಿಯನ್ನ ಅನುಭವಿಸಿದ್ರು. ಮಹಾರಾಷ್ಟ್ರದಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಉಜ್ಜಯಿನಿ ಜಲಾಶಯದಿಂದ ಸೊನ್ನಾ ಬ್ಯಾರೇಜ್ಗೆ 1,30,30,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಕಲಬುರಗಿ ಜಿಲ್ಲೆ ಅಫ್ಜಲ್ಪುರ ತಾಲೂಕಿನಲ್ಲಿರೋ ಸೊನ್ನಾ ಬ್ಯಾರೇಜ್ಗೆ ನೀರು ರಿಲೀಸ್ ಮಾಡಲಾಗಿದೆ. ಹೀಗಾಗಿ ಇತ್ತ ಸೊನ್ನಾ ಬ್ಯಾರೇಜ್ನಿಂದ ಭೀಮಾ ನದಿಗೆ ನೀರು ಬಿಡೋ ಸಾಧ್ಯತೆಗಳಿವೆ. ಆದುದರಿಂದ ನದಿ ಪಾತ್ರದ ಜನ ತೀವ್ರ ಎಚ್ಚರಿಕೆಯಿಂದ ಇರುವುದಕ್ಕೆ ಜಿಲ್ಲಾಡಳಿತ ಸೂಚಿಸಿದೆ.
ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆರಾಯನ ಅಬ್ಬರ ಮುಂದುವರೆದಿದೆ. ಮಾರ್ಕಂಡೇಯ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ನದಿ ಪ್ರದೇಶ ಭಾಗದಲ್ಲಿ ಪ್ರವಾಹ ಉಂಟಾಗಿದೆ. ನದಿ ಆರ್ಭಟಕ್ಕೆ ರೈತರು ಕಂಗಾಲಾಗಿದ್ದಾರೆ.